ಏನು ಮಾಡ್ಕೋತಾ ಇದೀಯ? ಮೇಕಪ್ಪು. ಏಕೆ? ಮೈಸೂರು ದಸರಾ ಮಹಿಳಾ ದಸರಾಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಮೇಕಪ್ ಮಾಡ್ಕೋತಾ ಇದೆಯಾ? ನಾಡ ಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಬನ್ನಿ, ಇಲ್ಲಿ ಚೀಬೇಕೆ ಮಾಡ್ಕೊಂಡು ತುಂಬಾ ಜನ ಬರ್ತಾ ಇದ್ದಾರೆ. ಆದ್ರೆ ನಾವು ಟೋಲಲ್ಲೇ ಚೆನ್ನಾಗಿ ತಿಂದಿದ್ದೀವಿ. ಮೈಸೂರಿಗೆ ಎಂಟ್ರಿ ಆದ್ವಿ. ಆ್ಯಕ್ಚುಲಿ ಮೈಸೂರು ಸಿಟಿ ಫಸ್ಟ್ ಟೈಮ್ ಇಷ್ಟು ಟ್ರಾಫಿಕ್ ನಾವು ನೋಡ್ತಾ ಇರೋದು. ಸೊ ಬನ್ನಿ. ಮೈಸೂರು ಮದುಮಗಳಂತೆ ಕಂಗೊಳಿಸುತ್ತಿದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಟ್ರಾಫಿಕ್ಕು ಮೈಸೂರಲ್ಲಿ ವರ್ಷದಲ್ಲಿ ಒಂದೇ ಸರಿ ನೋಡಕ್ಕಾಗೋದು, ಅದು ದಸರಾ ಟೈಮಲ್ಲಿ ಮಾತ್ರ. ಯಾಕಂದ್ರೆ ಬೇರೆ ಟೈಮಲ್ಲಿ ಮೈಸೂರಲ್ಲಿ ಎಲ್ಲಿಂದ ಎಲ್ಲಿಗಾದ್ರೂ ಹೋಗಿ 10 ರಿಂದ 15 ನಿಮಿಷದಲ್ಲಿ ರೀಚ್ ಆಗ್ಬೋದು. ಈಗ ಎಲ್ಲಾ ಕಡೆ ಲೈಟಿಂಗ್ಸ್ ಹಾಕಿರೋದು ಬೆಳಗಿನ ಟೈಮ್ ಅಲ್ವಾ, ಏನು ಅಂತ ಡಿಫ್ರೆನ್ಸ್ ಕಾಣಿಸಲ್ಲ. ಅದೇ ಸಾಯಂಕಾಲ ವಿಡಿಯೋ ಮಾಡ್ತೀನಿ ನಾನು, ತುಂಬಾ ಚೆನ್ನಾಗಿತ್ತು. ನಾವು ಹೋದ ವರ್ಷನೂ ಬಂದಿದ್ವಿ ಅಲ್ವಾ? ಹೌದು, ಕರೆಕ್ಟ್ ಬಂದಿದ್ವಿ. 1 hour ಅಲ್ಲಿ ಬಂದು 7 ಗಂಟೆ ಬೆಂಗಳೂರು ಬಿಟ್ವಿ. ಎಕ್ಸಿಬಿಷನ್ಗೂ ಹೋಗಿ ಲೈಟಿಂಗ್ಸ್ ನೋಡ್ಕೊಂಡು ಚಾಮುಂಡಿ ಬೆಟ್ಟಕ್ಕೂ ಹೋಗಿದ್ವಿ. ಹೌದು, ಚಾಮುಂಡಿ ಬೆಟ್ಟಕ್ಕೂ ಹೋಗಿ ಬಂದಿದ್ವಿ. ಎಲ್ಲ ಮುಗಿಸ್ಕೊಂಡು 12 ಗಂಟೆಲಿ ಮನೇಲಿದ್ದು ವಾಪಸ್ಸು. ಚಂದ ಇದೆ ಮೈಸೂರು ಒಂಥರ. ಇಲ್ಲಿ ವ್ಲಾಗ್ಸ್ ನಡೀತಿದ್ರೆ ಆ ಅಮ್ಮ ಹಿಂದೆಗಡೆ ಊಟ ಇದೆಲ್ಲಿ ಮಾಡಿದ್ರಿ ಅಂತ ಕೂತಿದೆ. ಇದು ನಾನ್ ಸಿಂಕ್ ದಿವ್ಯಾ ಅಂತ ಒಂದು ಹೆಸರಿದೆ ಆ ಹುಡುಗಿನೇ, ಅದು ಹಿಂದೆ ತೋರ್ಸಮ್ಮ ಒಂದ್ಸರಿ. ದಿವ್ಯಾ ಈ ಕಡೆ ಬಾಮ್ಮ. ನಾನಲ್ಲ, ಅವಳು ಕಾಣಿಸ್ತಿದ್ದಾಳೆ. ದಿವ್ಯಾ ಇವಳೇ ನಾನ್ ಸಿಂಕ್ ದಿವ್ಯಾ, ನಾನ್ ಸಿಂಕ್ ದೀಕ್ಷಿತ್. ಹಾ, ಅವ್ರು ಹೇಳ್ದಂಗೆ ನಾನ್ ಸಿಂಕ್ ದೀಕ್ಷಿತ್ ಅವರು ಕೂಡ. ಇಲ್ಲ, ಅದು ಸಾರಿ, ಅದು ನಾನ್ ಇಲ್ಲ, ಸಿಂಕ್ ದೀಕ್ಷಿತ್. ಇಲ್ಲ, ಒಳ್ಳೆ ಹುಡುಗ ದೀಕ್ಷಿತ್. ಫಸ್ಟ್ ಹೇಳಿದೆ ಕರೆಕ್ಟ್, ನಾನ್ ಸಿಂಕ್ ದೀಕ್ಷಿತ್. ಯೋಚನೆ ಮಾಡೋದು, ಮೈಸೂರು ಫುಲ್ಲು ಹಿಂಗೆ ಲೈಟ್ ಹಾಕೋರಲ್ಲ, ಕರೆಂಟ್ ಬಿಲ್ ಎಷ್ಟು ಬರ್ತದೆ. ಇದನ್ನೇ ತಾನೇ ಸೃಜನ್ ಸರ್ ಅನುಬಂಧ ಅವಾರ್ಡ್ಸ್ ಅಲ್ಲಿ ರಾಜ್ರನ್ನ ಪ್ರಶ್ನೆ ಮಾಡಿ ಕೇಳಿದ್ದು. ಸರ್ ಒಂದೆರಡು ಪ್ರಶ್ನೆ ಕೇಳ್ತೀನಿ ಅಂತ ನಮ್ಮ ಮೈಸೂರು ರಾಜರು, ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ ಹೇಳಿದ್ರು. ಹೌದು, ಎಷ್ಟು ಬರ್ಬೋದು. ಮೈಸೂರು ಸುತ್ತಲೂ ಲೈಟಿಂಗ್ಸ್ ಏನೋ ಹಾಕಿದ್ದಾರೆ. ಸಾಯಂಕಾಲಕ್ಕೆ ಈ ಲೈಟಿಂಗ್ಸ್ ನೋಡೋ ಮಜಾನೇ ಬೇರೆ, ಅದನ್ನು ತೋರಿಸ್ತೀವಿ ಬನ್ನಿ. ಏನಂತಂದರೆ ಮಹಿಳಾ ದಸರಾಗೆ ಆ್ಯಕ್ಚುಲಿ ನಮ್ಮದು ಒಂದು ಕಾರ್ಯಕ್ರಮ ಆಯಿತು. ಪಕ್ಕದಲ್ಲೇ ರೈತ ದಸರಾ ಕೂಡ ನಡೀತಾ ಇದೆ, ನೀವೆಲ್ಲ ನೋಡ್ತಿರ್ಬೋದು. ನಮ್ಗೆ ಖುಷಿಯಾಗಿದೆ ಅಂದರೆ ಒಳ್ಳೊಳ್ಳೆ ತಳಿಯ ಹಸುಗಳನ್ನ ನೋಡಿದೆ. ನಾನು ಆ್ಯಕ್ಚುಲಿ ಇದನ್ನೆಲ್ಲ ನೋಡಿರಲಿಲ್ಲ, ಇಲ್ಲಿ ನೋಡಿದ್ವಿ, ಭಾಳ ಸಂತೋಷ ಆಯಿತು. ಜೊತೆಗೆ ಹಸುಗಳ ರೇಟ್ ಕೇಳ್ತಿದ್ರೆ ಒಂದು ಸೆಕೆಂಡ್ ತಲೆ ಕೂಡ ತಿರುಗಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟು ಕಾಸ್ಟ್ಲಿ ಹಸುಗಳು ಇವೆಲ್ಲ. ನೋಡಿ ಹೆಂಗಿದು ಅಲ್ಲ ಅನ್ನೋ ಥರ ಇದೆ. ಮೇಯ್ತಾ ಇದೆ ಮೇ ಬಿಳಿ ಹಸುಗಳು. ಆ್ಯಕ್ಚುಲಿ ಖುಷಿ ಆಯಿತು. ಅದ್ರ ಪಕ್ಕದಲ್ಲಿ ಕುರಿಗಳಿತ್ತು. ಒಂದು ಕುರಿ ರೇಟ್ ಕೇಳಿ ಅಪ್ಪ 5 ಲಕ್ಷ ಅಂತ ಕಣ್ರಿ. ಮುಂದೆ ಹೋದರೆ ಟ್ಯಾಂಕ್ಗಳಲ್ಲಿ ಹಾವುಗಳನ್ನೆಲ್ಲ ಇಟ್ಟಿದ್ರು ನೋಡಿ. ಕೆರೆ ಹಾವು, ಗೋಧಿನಗರದ ಹಾವು, ಆಮೇಲೆ ಇಲ್ಲಿ ಪಕ್ಕದಲ್ಲಿ ಅನಕೊಂಡ ಥರ ಇದೆ, ಅದು ಕೊಳಕಮಂಡಲ ಹಾವು. ಆ್ಯಕ್ಚುಲಿ ಕೊಳಕಮಂಡಲ ತುಂಬ ಡೇಂಜರಪ್ಪ, ಎಲ್ಲ ಹಾವು ಡೇಂಜರೇ. ಇದು 2 ತಲೆ ಹಸು ಅಂತೆ, ಹುಟ್ಟಿದಾಗ ಅದನ್ನು ಕತ್ತರಿಸಿಟ್ಟಿದ್ದಾರೆ. ಪಕ್ಕದಲ್ಲಿ ನೋಡಿ ಅಪ್ಪ, ಇದು ಅಂದರೆ ಇದು 4 ಕಾಲಿನ ಕುರಿ, ಹಸು ಲಿವರು, ಹಸುವಿನ ಹೃದಯ ಹೇಗಿರುತ್ತೆ ಅಂತೆಲ್ಲ. ಇದು ಬಂದು 8 ತಿಂಗಳು ಹಸು ಕರು ಸತ್ತೋಗಿರೋದು. ಇದು ಗರ್ಭದಲ್ಲಿ ಸತ್ತಿರುವ ಭ್ರೂಣ ಅಂತ ತೋರಿಸಿದ್ದಾರೆ. ಇದು ಎಷ್ಟು ತಿಂಗಳು ಹಸು ಗೊತ್ತಿಲ್ಲ ನನಗೆ. ನೋಡಿದ್ವಪ್ಪ ಎಲ್ಲನೂ ನಾವುವೇ. ಅದನ್ನೆಲ್ಲ ರಾತ್ರಿ ಆಗ್ತಿದ್ದಂಗೆ ಹತ್ತಿಸ್ಕೊಂಡು ಹಸುಗಳನ್ನೆಲ್ಲ ಅವ್ರವ್ರ ಊರಿಗೆ ಹೊರಟ್ರಪ್ಪ. ಇನ್ನೇನು ಕತ್ಲಾಗ್ತಿದೆ, ನಿಮಗೂ ಲೈಟಿಂಗ್ ತೋರ್ಸೋಕೆ ನಾವು ರೆಡಿ ಇದ್ದೀವಿ. ಎಸ್, ಲೈಟಿಂಗ್ ಆನ್ ಆಗಿದೆ. ನೋಡಿ ಎಷ್ಟು ಚೆಂದ ಇದೆ ಅಲ್ಲ. ಮೈಸೂರೇ ಒಂಥರ ಖುಷಿ ಕಣ್ರಿ. ಸ್ವರ್ಗ ಥರ ಇರುತ್ತೆ ದಸರಾ ಬಂದುಬಿಡಿದ್ರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಅಂದರೆ ಸ್ವಲ್ಪ ಮಳೆ ಇತ್ತು, ಹಾಗಾಗಿ ಸ್ವಲ್ಪ ಲೈಟಿಂಗ್ ಕೂಡ ಲೇಟಾಗಿ ಆನ್ ಮಾಡಿದ್ರು. ನಾವು ವೆಯ್ಟ್ ಮಾಡಿ, ಆ್ಯಕ್ಚುಲಿ ನಮ್ಮ ಕಾರ್ಯಕ್ರಮ 5:30ಗೆ ಮುಗಿದ್ರು, ನಿಮಗೆಲ್ಲ ಲೈಟಿಂಗ್ಸ್ ತೋರಿಸ್ಬೇಕು ಅನ್ನೋ ಕಾರಣದಿಂದ ಸೊ ಮೈಸೂರೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಮಳೆಯಲ್ಲಿ ನೋಡಿ ಎಷ್ಟು ಚೆಂದ ಇದೆ ಮೈಸೂರೆಲ್ಲ. ಬನ್ನಿ, ದಸರಾಗಳಲ್ಲಿ ನೀವು ಕೂಡ ಎಂಜಾಯ್ ಮಾಡ್ಬೋದು ಮೈಸೂರಿಗೆ. ಯಾಕಂದರೆ ಮೈಸೂರು ಸುತ್ತಲೂ ಯಾವ ಏರಿಯಾನೂ ಬಿಟ್ಟಿರಲ್ಲ, ಅಷ್ಟು ಚೆಂದ ಲೈಟಿಂಗ್ಸ್ ಮಾಡಿರ್ತಾರೆ. ಕರೆಂಟ್ ಎಲ್ಲಿಂದ ಬರುತ್ತೆ ಇಷ್ಟು ಅಂತ ನನ್ನ ಯೋಚನೆ ಪ್ರತಿ ಸರಿ. ಅಲ್ಲಿಂದ ನಾವು ಚಾಮುಂಡಿ ಬೆಟ್ಟ ರೋಡ್ ಹೋಗೋಣ ಅಂತ ಬಂದ್ವಿ. ಚಾಮುಂಡೇಶ್ವರಿ ದೇವಸ್ಥಾನ ಎಂಟ್ರಿ ಆಗ್ತಿದ್ದಂಗೆ ಅಮ್ಮ ಏನು ಲೈಟಿಂಗು. ಆ ಲೈಟಿಂಗಲ್ಲೇ ತಾಯಿ ಚಾಮುಂಡೇಶ್ವರಿಯ ವಿಗ್ರಹ ಇತ್ತು, ನೋಡಿದ್ವಿ, ಖುಷಿ ಆಯಿತು. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ದಾರಿ.
ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ವಿಡಿಯೋ ಎಲ್ಲ ಮಾಡಿದ್ವಿ. ಎಷ್ಟು ಚೆಂದ ಕಾಣ್ತಿದೆ ಅಂತ. ನಮ್ಮ ವಿಡಿಯೋದಲ್ಲಿ ನೋಡೋಕ್ಕಿಂತ ಡೈರೆಕ್ಟಾಗಿ ನೋಡೋ ಮಜಾನೇ ಬೇರೆ ಅದು. ನೀವು ಒಂದು ಸರಿ ಟ್ರೈ ಮಾಡಿ. ಮೈಸೂರು ಸುತ್ತಮುತ್ತಲಿರೋರೆಲ್ಲ ಹೋಗಿರ್ತೀರ, ನಾವು ಬೆಂಗಳೂರವರಲ್ವಾ. ಸೊ ಚಾಮುಂಡಿ ಬೆಟ್ಟದ ಆರ್ಚು ಈ ಥರ ಇತ್ತಪ್ಪ, ತುಂಬ ಚೆನ್ನಾಗಿ ಕಾಣ್ತಿತ್ತು ಆ್ಯಕ್ಚುಲಿ. ನೋಡಿ ಝೂಮ್ ಮಾಡಿ ತೋರಿಸ್ತೀನಿ. ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ, ಎಲ್ಲರ ಬಾಳು ಖುಷಿಯಾಗಿರಲಿ ಅಂತ ಕೇಳ್ಕೊತೀನಿ. ಅಲ್ಲಿಂದ ಹಂಗೆ ಬರ್ತಾ ಮೃಗಾಲಯದ ಮುಂದೆ ಬಂದ್ವಿ. ಹುಲಿ ಶಿಮ್ಮಕ್ಕೆಲ್ಲ ಲೈಟ್ ಬಿಟ್ಬಿಟ್ಟವ್ರೆ. ಚಿಂಪಾಂಜಿ ಸೊ ನೋಡಿ ಎಲ್ಲ ಚೆನ್ನಾಗಿದೆ ಅಲ್ಲ. ಸೊ ನೋಡ್ಕೊಂಡು ಆ್ಯಕ್ಚುಲಿ ಮೈಸೂರಿಂದ ಬರೋಕ್ಕೆ ಬೇಜಾರಾಗ್ತಿತ್ತು, ಅಷ್ಟು ಚೆಂದ ಇತ್ತು ಮೈಸೂರು. ಆಮೇಲೆ ಅಲ್ಲಿ ರೋಡಲ್ಲಿ ಬರಬೇಕಾದ್ರೆ ನಾವು ನೋಡಿದ್ದು ಅಂಬಾರಿ ಬಸ್ಸು. ಇಲ್ಲಿಂದ ನಾವು ಸೀದಾ ಬಂದಿದ್ದು ನಮ್ಮ ಫುಡ್ ಸ್ಟ್ರೀಟ್ಗೆ. ಮೈಸೂರಲ್ಲಿ ಅದ್ಭುತವಾಗಿರುತ್ತೆ ಆ್ಯಕ್ಚುಲಿ ಫುಡ್ ಸ್ಟ್ರೀಟಲ್ಲಿ ಊಟ ಅಂತೂ. ಸೊ ಎಲ್ಲ ಕಾರಲ್ಲಿ ಕೂತಿದ್ರು, ನಾನು ಬಂದಿದ್ದ ತಕ್ಷಣ ನನ್ನ ಸ್ನೇಹಿತರು ಅವರು ಆ್ಯಕ್ಚುಲಿ ಮಾತಾಡಿಸಿದ್ರು. ಯಾಕಂದರೆ ನಮಗೆಲ್ಲರೂ ಸ್ನೇಹಿತರು ಆಗ್ಬಿಡ್ತಾರೆ. ಸುಮಾರು 10 ವರ್ಷದಿಂದ ಅವರು ಇಲ್ಲಿ ಅಂಗಡಿಯನ್ನು ಹಾಕ್ತಿದ್ದಾರಂತೆ. ಅವ್ರ ತಾಯಿ ತಂದೆ ಜೊತೆಗೆ ಮಗ ಸಪೋರ್ಟಿವ್ ಆಗಿದ್ದಾರೆ. ತುಂಬ ಖುಷಿಯಾಯಿತು. ಸೊ ಅವ್ರನ್ನೂ ಮಾತಾಡಿಸ್ತೀನಿ ನಾನು, ನೀವು ಕೇಳಿಸ್ಕೊಳ್ಳಿ ಓಕೆನಾ. ಅಣ್ಣ ಏನು ಚಳಿಗೆ ಒಳ್ಳೆ ಎಗ್ ರೈಸ್ನ ಚೆನ್ನಾಗಿ ಹೊಡಿತಾ ಇದ್ದೀರಾ. ಬನ್ನಿ ನಾವು ಟೇಸ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ. ಎಷ್ಟು ವರ್ಷ ಆಯ್ತಣ್ಣ ಇಲ್ಲಿ ಮಾಡೋಕ್ಕೆ ಶುರು ಮಾಡಿ? ಹೌದಾ ಸರ್, ತಮ್ಮ ಹೆಸರು ಹೇಳಲಿಲ್ಲ ನೀವು? ಸುಜಿತ್ ಅಂತ. ಓಕೆ. ತಂದೆ ಕಾಂತರಾಜು. ಓಕೆ. ನಮ್ಮ ತಾಯಿ ಸವಿತಾ. ಓಕೆ. ನಾವು 10 years ಇಂದ ಇಲ್ಲಿ ಫಾಸ್ಟ್ ಫುಡ್ ಮಾಡ್ತಾ ಇದ್ದೀವಿ. ಸೂಪರ್. ಇವಾಗ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀವಿ ನಾವು. ಬರ್ತಾ ಇರ್ಬೇಕು, ತಿಂದು ಟೇಸ್ಟ್ ಮಾಡಿ. ಖಂಡಿತ ನೆಕ್ಸ್ಟ್ ಬರ್ತಾ ಇರ್ಬೇಕು ನೀವು ಬನ್ನಿ. ನಮ್ಮ ಎಲ್ಲ ವೈಫ್ ಅಲ್ಲೇ ಇದ್ದಾರೆ. ಎಸ್, ನಾವು ಲಾಲಿಪಾಪ್ ತೊಗೊಂಡಿದ್ದೀವಿ. ಈಗ ನೆಕ್ಸ್ಟು ಲೆಗ್ ಪೀಸ್ ಹೇಳಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಅಣ್ಣ ಹಾಕ್ತಾರೆ ಈಗ. ಆ್ಯಕ್ಚುಲಿ ನಾವು ತಂದೂರಿ ಹೇಳಿದ್ದೀವಿ, ತಂದೂರಿಗೂ ರೆಡಿ ಮಾಡ್ತಾ ಇದ್ದಾರೆ. ತಂದೂರಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ತಂದೂರಿ ಟ್ರೈ ಮಾಡೋಣ ಅಂತ. ಒಳ್ಳೆ ತಂದೂರಿ ಮಳೆಗೆ ತಂದೂರಿ ಲಾಲಿಪಾಪ್ ಹೆಂಗಿದೆ ಮೋ? ಹೌದಾ? ಹಿಂದೆಗಡೆ ಈ ಮೂದೇವಿಗಳು ನೋಡು ಸೌಂಡೇ ಇಲ್ಲಂಗೆ ತಿಂತಾವ್ರೆ. ಚಂದ ಉಂಟು, ಸೂಪರ್ ಉಂಟಾಯ್ತಾ? ಟಾರ್ಚ್ ಆಫ್ ಆಗ. ನನ್ನ ಮಗಳು ಪಾಪ ಇನ್ನೂ ಮೂಳೆ ಎಲ್ಲ ಕಿತ್ತಾಕಿ ಮೂಳೆ ನನಗೆ ಬಿಟ್ಬಿಟ್ಟು ನಾಯಿಗೆ ಹಾಕೋತಾರ ನನಗೆ ಮೂಳೆ ಬಿಟ್ಬಿಟ್ಟಿರ್ತಾಳೆ, ಅದನ್ನು ತಿನ್ನಬೇಕು. ಬಸ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೋಡಿ ಎಲ್ಲ ಹೆಂಗೆ ತಿಂತಿದ್ದಾರೆ ಅಂತ ಹೇಳಿ. ಎಲ್ಲಿ ಇದು? ಇದು ಲಲಿತ್ ಮಾಲ್ ರೋಡು, ನಮಗೆ ಹತ್ರ ಫುಡ್ ಸ್ಟ್ರೀಟ್ ಮೇಲ್ಗಡೆಯಿಂದ 4-5ನೇದು. ಶ್ರೀ ಚಾಮುಂಡೇಶ್ವರಿ ಫಾಸ್ಟ್ ಫುಡ್ ಮನೆ ಊಟ ಅಂತ. ನಮ್ಮ ತಾಯಿ, ನಮ್ಮ ತಂದೆ, ನಾನು ಇರ್ತೀನಿ, ನಮ್ಮ ಬಸವರಾಗಿರ್ತಾರೆ. ನಮ್ಮ ತಾಯಿ ಮನೆ. ನಿಮ್ಮ ಹೆಸರು ಇನ್ನೊಂದು ಸರಿ ಹೇಳಿ. ಹೋಟೆಲ್ದ ನಿಮ್ಮ ಹೆಸರು? ನನ್ನ ಹೆಸರು ಸುಜಿತ್ ಅಂತ. ಎಲ್ಲರಿಗೂ ಹೇಳ್ತೀವಿ ಸುಜಿತ್ ಅವ್ರ ಹೋಟ್ಲಿಗೆ ಹೋಗಿ ಅಂತ. ಸುಜಿತ್ ಅಂತ ಇಲ್ಲಿ ಲಲಿತ್ ಮಾಲ್ ರೋಡಲ್ಲಿ ಮೈಸೂರು ಕಮಲ್ಗಡೆ ಇರೋದು ಫುಡ್ ಸ್ಟ್ರೀಟ್. ಇಲ್ಲ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚಾಮುಂಡೇಶ್ವರಿ ಫಾಸ್ಟ್ ಫುಡ್ ಮನೆ ಊಟ. ಓಕೆ ಬಸ್, ಥ್ಯಾಂಕ್ ಯು. ಊಟ ಚೆನ್ನಾಯ್ತಾ? ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನಮ್ಮ ಅಮ್ಮ ಮನೇಲಿ ಮಾಡೋ ಮಸಾಲೆ ಪೌಡ್ರು, ನಮ್ಮ ತಂದೆ, ನಮ್ಮ ಅಪ್ಪ ಅಮ್ಮ ಸಪೋರ್ಟ್, ಬಿಗ್ಗೆಸ್ಟ್ ಸಪೋರ್ಟ್ ಇವರೇ. ಸಪೋರ್ಟ್ ಮಾಡೋದಿಲ್ಲ ಖಂಡಿತ ಬರ್ತೀವಿ ಸರ್, ಹುಡ್ಕೊಂಬರ್ತೀವಿ ನಾವು. ರಂಜಿತಾ ಅವರು ಲಾಸ್ಟಲ್ಲಿ ಎಲ್ಲರೂ ನೋಡ್ತಾ ಇರ್ತೀರ. ಫಸ್ಟ್ ಟೈಮ್ ಮೈಸೂರು ಫುಡ್ ಸ್ಟ್ರೀಟ್ಗೆ ಬಂದಿದ್ವಿ. ಒಳ್ಳೆ ಫುಡ್ ತಿಂದ್ವಿ, ಒಳ್ಳೆ ಐಟಮ್. ನಿಜವಾಗ್ಬೇಕಂದ್ರೆ ಎಲ್ಲ ಕಡೆನೂ ಚೆನ್ನಾಗಿರುತ್ತೆ. ನನಗೆ ಇಲ್ಲಿ ಸಕ್ಕ ಟೇಸ್ಟ್ ಇಷ್ಟ ಆಯಿತು. ನೀವು ಬಂದು ಟ್ರೈ ಮಾಡಿ. ಆ್ಯಕ್ಚುಲಿ ನಾನು ಹೇಳಿರ್ತೀನಿ, ಚಾಮುಂಡೇಶ್ವರಿ ಫಾಸ್ಟ್ ಫುಡ್ಡು. ಚಾಮುಂಡೇಶ್ವರಿ ಫಾಸ್ಟ್ ಫುಡ್ ಮನೆ ಊಟ. ಮಕ್ಕಳು ಚಾಮುಂಡೇಶ್ವರಿ ಮಕ್ಕಳೇ ಇದ್ದಿರೋರು ಎಲ್ಲರೂ ಕೂಡ ಮೈಸೂರವರು. ಸೊ ಇವರು ಒಂದ್ಸರಿ ಟ್ರೈ ಮಾಡಿ, ಮಗ ನೋಡ್ಕೊಂಬಿಡಿ. ಗಡ ಚೆನ್ನಾಗಿ ಬಿಟ್ಟವ್ರೆ ತಿರುಪತಿ ಬಂದಾಗ ಕ್ಲಿಯರ್ ಆಗುತ್ತೆ. ಆಮೇಲೆ ತಗದ್ಮೇಲೆ ಕಾಣ್ತದೆ, ಇಲ್ಲ ಅಂದ್ಬಿಟ್ರೆ ಕಷ್ಟ. ಕಾಣ್ತಡೆ ನೋಡ್ಕೊಳ್ಳಿ. ಓಕೆನಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಫುಡ್ ಸ್ಟ್ರೀಟ್ ಬೀದಿ ಅಲ್ಲಿ ತರೋದಾದ್ರು ಯಾಕೆ? ಅಲ್ಲಿ ಅಸಲಿಗೆ ಅಲ್ಲಿ ನಾನ್ ವೆಜ್ ಆಯಿತು. ಈಗ ವೆಜ್ಜನ್ನು ನಾನ್ ವೆಜ್ ಕೂಡ ಜಾಸ್ತಿ ತಿನ್ನಲಿಲ್ಲ. ಹ್ಞೂ ಲೆಗ್
ಪೀಸು ನಾನು ತಿಂದಿಲ್ಲ, ಮೇನ್ ಮಾತ್ರ ಒಂದು ಬೈಕ್ ಅಷ್ಟೇ ತಿಂದಿಲ್ಲ. ಎಸ್ ಹೌದು. ಈಗ ಫುಡ್ ಸ್ಟ್ರೀಟಲ್ಲಿ ಈಗ ವೆಜ್ ತಿನ್ನಕ್ಕೆ ಹೋಗ್ತಾ ಇರೋದು, ಯಾಕಂದ್ರೆ ನನ್ನ ಗಂಡನಿಗೆ ಪಾನಿಪುರಿ ತಿಂದಿಲ್ಲ ಅಂತಂದ್ರೆ ಆ ಊಟ ಆರೋಗ್ಯನೇ ಆಗಲ್ಲ. ಹೌದು. ಮನೆಗೆ ತಾಂಬೂಲ ಹಾಕೊಂಡ್ಮೇಲೆ ಊಟ ಕಂಪ್ಲೀಟ್ ಆಯ್ತು ಅಂತಾರಲ್ಲ, ಆ ಥರ ಪಾನಿಪುರಿ ತಿಂದ್ರೆ ಕಂಪ್ಲೀಟ್ ನನಗೆ. ಎಸ್ ಹೋಗೋಣ ಬನ್ನಿ. ಎಲ್ಲ ತಿಂದಾಗೋಯ್ತಣ್ಣ. ಎಸ್ ನಾವೇನೋ ಐಕಂಡು ತಿನ್ಕೊಂಡು ಹೋಯ್ತಾ ಇದ್ದೀವಿ. ಇವರಿಬ್ರು ಅದು ಎಲ್ಲಿ ಹೋದ್ರು ಏನೋ ಗೊತ್ತಿಲ್ಲ, ಒಂದು ಆ ಪ್ರೈಸ್ ತಿನ್ನೋಕ್ಕೆ 2 ಅವರ್ ಮಾಡಿಬಿಟ್ರು. ಓಕೆನಾ? ಸೊ ಹೋಗೋಣ ನಾವೀಗ ಪಾನಿಪುರಿ ತಿನ್ನೋಕ್ಕೆ. ಪಾನಿಪುರಿ ಹೋಗೋಕ್ಕೆ ಇಲ್ಲಿ ಹೋಗ್ತಿದ್ದಂಗೆ ಯಾವುದೋ ರಾಯರು ಫೋಟೋ, ನಮ್ಮ ರಾಯರು ಫೋಟೋ ಕಾಣಿಸ್ತು, ಎರಡು ಫೋಟೋ ಕಾಣಿಸ್ತು. ಇಲ್ಲೊಂದು ಅಂಗಡಿ ಇದೆ ಪುಷ್ಪ ಅಂತೇಳಿ. ಓಕೆ, ಇನ್ನೊಂಚೂರು ಡೌನಲ್ಲಿ ನೋಡೋಣ. ಒಳ್ಳೆ ಪಾನಿಪುರಿ ಸಿಕ್ಕಿದ್ರೆ ತಿನ್ಕೊಂಡು ಅಲ್ಲಿಂದ ಓಡೋಣ. ಫುಡ್ ಸ್ಟ್ರೀಟಿಗೆ ಬಂದಾಗೆಲ್ಲ ನಾವು ಆ್ಯಕ್ಚುಲಿ ಇವ್ರ ಅಂಗಡಿ ಹುಡುಕ್ತಾ ಇರ್ತೀವಿ. ಆಂಟಿ ಅಂಕಲ್ ನಮಗೋಸ್ಕರ ಕಾಯ್ತಾಯಿದ್ರು. ಚೆನ್ನಾಗಿದ್ದೀವಿ ಆಂಟಿ, ನೀವೇ ಚೆನ್ನಾಗಿದ್ದೀರಾ? ನೋಡಿ ಹೋಗಿದ ತಕ್ಷಣ ಪ್ರೀತಿ ವಿಶ್ವಾಸ. ಪಾನಿಪುರಿ ಟೈಮ್ ಸಿಕ್ಕಿತ್ತಾ ಆಂಟಿ ಇಲ್ಲಿ ಬರೋ ಗಂಟೆ ನೋಡ್ಕೊಂಡು ಇಲ್ಲಿ ರಿಪೀಟ್ ಆಗುತ್ತಲ್ಲ ಅದು ನೋಡ್ತೀನಿ. ಓಕೆ, ಅಂಕಲ್ ಅಂಗಡಿಲಿ ಪಾನಿಪುರಿ ಸೂಪರಾಗಿರುತ್ತೆ, ಬಂದು ಟ್ರೈ ಮಾಡಿ. ಕುಮಾರ್ ಪಾನಿ ಅಂತ ಇದೆ ಕುಮಾರ್ ಪಾನಿಪುರಿ, ಮೈಸೂರು ಫುಡ್ ಸ್ಟ್ರೀಟಲ್ಲಿದೆ. ಆ್ಯಕ್ಚುಲಿ ಸಕ್ಕತ್ ಎಂಜಾಯ್ ಮಾಡ್ತೀವಿ ಬಂದಾಗೆಲ್ಲ, ನೀವು ಎಂಜಾಯ್ ಮಾಡಿ. ಓಕೆ ಮ್ಯಾಮ್, ಆಯ್ತಾ? ನಮ್ಮ ಸಾಕು ಅವ್ರಿಗೆ ಹಾಕಿ ನಂಗೂ ಸಾಕು. ಮಳೆ ಇದರಿಂದ ಕಮ್ಮಿ ಈಗ, ಮಳೆ ನಿಂತು ಬರ್ತಾರೆ. ಮುಂದೆ ಪಲ್ಲವಿನ ಪಾನಿಪುರಿಯನ್ನು ತಿಂದು ನನ್ನ ಏನು ಕರೆಗೆ ಹೋಗ್ಬಿಟ್ಟು ನನ್ನ ಹೆಂಡತಿ ಪಾನಿಪುರಿ ಕೊನೆಗೂ ಕೊಡಿಸಿದ್ಲು. ಈಗ ಬ್ಯಾಕ್ ಟು ನಾನು ಬ್ಯಾಂಗ್ಳೂರ್. ಬೇಡ ಅಂತ ಹೇಳಿದ್ರು ಆರೋಗ್ಯ ದೃಷ್ಟಿಯಿಂದ ಕೇಳಲ್ಲ. ಬಟ್ ಏನೋ ಗೊತ್ತಿಲ್ಲ ಪಾನಿಪುರಿ ಅದರಲ್ಲಿ ನಿಜ ಯಾವುದು ಸತ್ಯ ಯಾವುದು ಅಂತ ನಮಗೆ ಗೊತ್ತು, ನಾವು ಅಲ್ಲಿ ಒಟ್ಟಿಗೆ ಕೂತಿದ್ದವರು. ಇರಲಿ, ಪಾನಿಪುರಿ ಸಿಕ್ಕಾಪಟ್ಟೆ ಇಷ್ಟ, ಆದರೆ ನಾನು ಗೋಲ್ಗಪ್ಪ ತಿನ್ನಲ್ಲ. ಯಾಕೆ ಅಂದರೆ ನಾನು ಒಪ್ಪನಾಗಿ ಹೇಳ್ತೀನಿ, ಬಿಹಾರಿಗಳು ಬಂದು ಕರ್ನಾಟಕದಲ್ಲಿ ಪಾನಿಪುರಿನ ಅಲ್ಲ ಗೋಲ್ಗಪ್ಪನ ಗಬ್ಬೆಬ್ರಿಸ್ತಿದ್ದಾರೆ ಅಂದರೆ ಅಷ್ಟು ಗಬ್ಬೆಬ್ರಿಸ್ತಿದ್ದಾರೆ. ಐ ನೋ. ಯಾಕೆಂದರೆ ಯಾವುದೋ ಒಂದು ಸಣ್ಣ ಮನೆಯಲ್ಲಿ 10 ಜನ ಇರ್ತಾರೆ, 10 ಜನ ಒಬ್ಬ ಓನರ್ ಇರ್ತಾನೆ, ಅವ್ರು 10 ಜನ ಒಂದು ಗಾಡಿನ ಹಾಕ್ತಾರೆ. ಅವರು 8 ಕ್ಲಾಸು ಮಲೆ ಸುಮ್ಮು ಅಲ್ಲಿ ಇಲ್ಲಿ ಒಬ್ಬ ಓನರು 10 ಜನನ ಇಟ್ಕೊಂಡು ಕೆಲಸ ಮಾಡಿಸ್ತಿರ್ತಾನೆ. ಅವ್ರು ಯಾವ ನೀರು ಯೂಸ್ ಮಾಡ್ತಾರೋ, ಏನು ಗಲೀಜು ಮಾಡ್ತಾರೋ ಗೊತ್ತಿಲ್ಲ. ಆದರೆ ನಾವು ನೋಡಿ ಕನ್ನಡಿಗರ ಹತ್ರನೇ ಬಂದು ತಿಂತೀವಿ. ನಾನು ಯಾವಾಗಲೂ ಅಷ್ಟೇ ಹುಡ್ಕೊಂಡು ಹೋಗ್ತೀನಿ ಪಾನಿಪುರಿ ತಿನ್ನೋದಾದ್ರೆ ಕನ್ನಡದವ್ರ ಹತ್ರನೇ ತಿಂತೀನಿ. ಯಾಕಂದರೆ ಕನ್ನಡದವ್ರಿಗೂ ಪಾನಿಪುರಿ ಮಾಡೋಕ್ಕೆ ಬರುತ್ತಲ್ವಾ? ಬೇಡ, ಬಟ್ ಅದು ತಪ್ಪಾಗುತ್ತೆ, ನಾನು ಮಾತಾಡಬಾರ್ದು. ಬಟ್ ಆದರೆ ನಾನು ಗೋಲ್ಗಪ್ಪ ತಿನ್ನೋಕೆ ಹೋಗಲ್ಲ, ಯಾಕಂದರೆ ಗಬ್ಬೆಬ್ರು ಸಿಕ್ಕಿದ್ದಾರೆ. ಸೊ ಕಾರ್ಯಕ್ರಮ ಮುಗೀತು, ಅಲ್ಲಿಂದ ಸೀದಾ ಹೊರಟ್ವಿ ನಾವು ಬೆಂಗಳೂರಿಗೆ. ಸೊ ನೀವು ಬನ್ನಿ, ಮೈಸೂರು ದಸರಾನ ಎಂಜಾಯ್ ಮಾಡಿ. ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ.